ಬೆಂಗಳೂರಿನ ಪ್ರತಿಷ್ಠಿತ ಆರ್.ವಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಯು ಕನ್ನಡ ವಿಕ್ರಮ ಸಂಘದ ಮೂಲಕ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಸಂಯಮ 2024 ಎಂಬ ಶೀರ್ಷಿಕೆಯಡಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಅತಿ ಗಣ್ಯ ವ್ಯಕ್ತಿಗಳು ಭಾಗವಹಿಸುವ ಮೂಲಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವೈಭವವನ್ನು ತಂದರು. ಕಾರ್ಯಕ್ರಮದ ಅತಿ ಮುಖ್ಯ ಭಾಗಗಳು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಮಂಕುತಿಮ್ಮನ ಕಗ್ಗ, ಪುರಂದರದಾಸರ ಕೀರ್ತನೆಗಳು, ಪುಣ್ಯಕೋಟಿಯ ಕಥೆ, ಗುಬ್ಬಿ ವೀರಣ್ಣ ಅವರ ನಾಟಕಗಳು, ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳೊಂದಿಗೆ ನಮ್ಮ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗೆ ಕೊನೆಯೇ ಇಲ್ಲ. ಅದಕ್ಕೆ ಹೇಳೋದು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅಂತ. ನಿಜ ಅಲ್ವಾ? ಕಲಿಯೋಕೆ ಕೋಟಿ ಭಾಷೆ, ಆದರೆ ಆಡೋಕೆ ಒಂದೇ ಭಾಷೆ, ಅದು ಕನ್ನಡ. ಮಾರಮ್ಮನ ಜಾತ್ರೆಯಲ್ಲಿ ರಾಜ ಊರಿನಂತೆ ಬಚ್ಚಿ ಉಟ್ಟುಕೊಂಡು ಕಣ್ಣೆ ಮಾಡಿದಂತೆ ಮರಳಿನಲ್ಲಿ ಪಟ್ಟೆ ಗುಂಪು ಕೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ತಮ್ಮಾಟ ನೋಡು, ತಮ್ಮಾಟ ನೋಡು, ತಮ್ಮಾಟ ನೋಡು. ಕನ್ನಡ ರಾಜ್ಯೋತ್ಸವ ನಮ್ಮ ನಾಡು ಕರ್ನಾಟಕ ರಾಜ್ಯವಾಗಿ ಉದಯಿಸಿದ ಆ ಘನತೆಯ ನೆನಪಿನ ದಿನ ಇದು. ನಾವೆಲ್ಲರೂ ಕೂಡಿ ಕನ್ನಡದ ಮೆಲುಗು ಹಾಕಿ ನಮ್ಮ ಭಾಷೆಯ ಸೊಗಸು, ನಮ್ಮ ನಾಡಿನ ಸಂಸ್ಕೃತಿಯ ಐಶ್ವರ್ಯವನ್ನು ಮರುಸ್ಮರಿಸುವ ದಿನ. ಕನ್ನಡವೆಂಬ ಶ್ರೇಷ್ಠ ಭಾಷೆಗೆ, ಕನ್ನಡ ಭೂಮಿಗೆ, ಕನ್ನಡಿಗರ ಆದರ್ಶಗಳಿಗೆ ನಮಸ್ಕಾರ ಸಲ್ಲಿಸುವ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯದ ಸಮೃದ್ಧ ಪರಂಪರೆಯನ್ನು, ಸಾಹಿತ್ಯದ ವೈಭವವನ್ನು, ಕಲೆ, ಸಂಗೀತ, ನಾಟಕ, ನಾಟ್ಯದ ವೈಶಿಷ್ಟ್ಯವನ್ನು ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳುವ ಸಂಸ್ಕೃತಿಯ ನೆನಪಿಗೆ ನಾವು RVITMನ ಕನ್ನಡದ ಸಂಭ್ರಮ ಸಂಯಮವನ್ನು ಆಯೋಜಿಸುತ್ತಿದ್ದೇವೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಆಗಮಿಸಿರುವ ಗೌರವಾನ್ವಿತ ಅತಿಥಿಗಳಿಗೆ ನಾವು ಧನ್ಯವಾದಗಳನ್ನು ಕೋರುತ್ತಾ ಸ್ವಾಗತಿಸುತ್ತಿದ್ದೇವೆ.
ಕನ್ನಡಿಗರ ಮೇಲೆ ಒಂದು ಆಪಾದನೆ ಇದೆ. ನೀವೆಲ್ಲ 11 ತಿಂಗಳು ಎಲ್ಲ ಆರಾಮಾಗಿ ಮಲ್ಕೊಂಡು ಬೇರೆ ಬೇರೆ ಭಾಷೆಗಳು ಮಾತಾಡ್ತಾ ಇರ್ತೀರಾ, ನವೆಂಬರ್ 1ನೇ ತಾರೀಕು ಮಾತ್ರ ಎದ್ಬಿಟ್ಟು ಇದ್ದಕ್ಕಿದಂಗೆ ಕನ್ನಡ ಅಂತ ಹೇಳ್ಬಿಡ್ತೀರಾ ಅಂತ ಕನ್ನಡದ ಮೇಲೆ ಹೇಳ್ತಾರೆ. ಆದ್ರೆ ನಾವು ಆತರ ಅಲ್ಲ, ನಾವೆಲ್ಲ ನವೆಂಬರ್ 1 ಕನ್ನಡಿಗರು ಅಲ್ಲ ಅಂತಾನೆ ನೀವು 21ನೇ ತಾರೀಕು ಮಾಡ್ತಾರೆ. ಅದು ನವೆಂಬರ್ 1ನೇ ತಾರೀಕೆ ಕನ್ನಡ ಮಾತಾಡ್ಬೇಕು. ಕನ್ನಡ ರಾಜ್ಯೋತ್ಸವ ಯಾವತ್ತು ಆಚರಿಸ್ಬೇಕು, ಯಾಕೆ ಆಚರಿಸ್ಬೇಕು, ಹೇಗೆ ಆಚರಿಸ್ಬೇಕು ಅಂತ ಕೇವಲ 5 ನಿಮಿಷದಲ್ಲಿ ನನಗೆ ಮುಂದೆ ಹೇಳ್ಬಿಡ್ತೀನಿ. ಯಾವತ್ತು ಆಚರಿಸ್ಬೇಕು ಅಂದ್ರೆ ಇನ್ನೇನು ಆಗ್ಬೋದು, ಒಂದು ಸಣ್ಣ ಘಟನೆ ಮೊನ್ನೆ ನಡೆದಿದ್ದು. ಅಕ್ಟೋಬರ್ 7ನೇ ತಾರೀಕು, ಈ ತಾರೀಕು ನಾವು ಕೇಳ್ಕೊಂಬಿಡಿ. ಯಾವುದೋ ಒಂದು ಕಂಪನಿಯಿಂದ ನನಗೊಂದು ಫೋನ್ ಬಂತು. ಅಕ್ಟೋಬರ್ 7ನೇ ತಾರೀಕು ಸರ್, ನಾವು ಇಂಥ ABC ಅನ್ನೋ ಕಂಪನಿಯಿಂದ ಮಾತಾಡ್ತಾ ಇದ್ದೀವಿ. ಸರ್, ಏನು ವಿಷಯ? ಸರ್, 26ನೇ ತಾರೀಕು ನಾವು ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು. ನಾನು ಹೇಳಿದೆ, ಇನ್ನೂ ಅಕ್ಟೋಬರ್ 7, 26ನೇ ತಾರೀಕು ನವೆಂಬರ್, ಇನ್ನೂ ಟೈಮ್ ಬಹಳ ಇದೆಯಲ್ಲ ಅಂದ್ರೆ. ನವೆಂಬರ್ ಅಲ್ಲ ಸರ್, ಈ ತಿಂಗಳ 26ನೇ ತಾರೀಕು, ಅಕ್ಟೋಬರ್ ಈ ತಿಂಗಳು 26ನೇ ತಾರೀಕಿಗೆ ನಾವು ಮಾಡ್ತಾ ಇದ್ದೀವಿ, ಬರಬೇಕು ಅಂದ್ರು. ಅಕ್ಟೋಬರ್ ರಾಜ್ಯೋತ್ಸವ ಮಾಡ್ತಾ ಇದೀವಲ್ಲ, ಇನ್ನೂ ಟೈಮ್ ಇದೆಯಲ್ಲ, ನವೆಂಬರ್ ತಾನೇ ಮಾಡಬೇಕು. ಹೌದು, ಬಟ್ ಇದು ಹೋದ ವರ್ಷದ್ದು ಪೆಂಡಿಂಗ್ ಇತ್ತು. ನಮ್ಮ MD ಅವ್ರನ್ನ ನವೆಂಬರ್ 1ನೇ ತಾರೀಕಿಗೆ ಡೇಟ್ ಕೊಡಿ ಅಂತ ಕೇಳಿದ್ವಿ. ನಾನು ಐ ಆಮ್ ವೆರಿ ಬಿಸಿ, ಐ ಆಮ್ ಗೋಯಿಂಗ್ ಆನ್ ಲೀವ್, ಲೆಟ್ ಅಸ್ ಪೋಸ್ಟ್ಪೋನ್ ಇಟ್ ಫಾರ್ 1 ವೀಕ್ ಅಂದ್ರು. ಸರಿ, ನೆಕ್ಸ್ಟ್ 15ನೇ ತಾರೀಕು ಕೇಳಿದ್ರು. ನಾನು ಐ ಆಮ್ ಗೋಯಿಂಗ್ ಔಟ್ ಆಫ್ ಕಂಟ್ರಿ ಅಂದ್ರು. ವಾಪಸ್ ಬಂದು ಹಿಂಗೆ 2 ತಿಂಗಳು 3 ತಿಂಗಳು ಕೊನೆಯಲ್ಲಿ ಹೋಗಿ ಈಗ 26ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಇವಾಗ ಮಾಡಲಿಲ್ಲ ಅಂದ್ರೆ ನಾವು ನವೆಂಬರ್ 1ನೇ ತಾರೀಕು ಬಂದ್ಬಿಡುತ್ತೆ. ಹಾಗಾಗಿ ನಾವು ಪೆಂಡಿಂಗ್ ಇಟ್ಕೋಬಾರ್ದು, ಅವತ್ತೇ ಮುಗಿಸ್ಬಿಡ್ಬೇಕು. ನಮ್ದು ಸೆಮೆಸ್ಟರ್ ಸಿಸ್ಟಮ್. ಸೊ ಅದಕ್ಕೆ ಇವಾಗ ಮಾಡ್ಬಿಡ್ತಾ ಇದ್ವಿ. ಹೀಗೆ ಶಾಸ್ತ್ರಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನಾವು. ಆದ್ರೆ ಅದಲ್ಲ ಕನ್ನಡ ಅನ್ನೋದಕ್ಕೆ ನಾನು ಒಂದು ಪದ್ಯ ಬರೆದೆ ಅವತ್ತು. 1ನೇ ತಾರೀಕೆ ಮಾಡೋದಕ್ಕೆ ಏನಿದೆ ಅನ್ನೋಕ್ಕೆ ಒಂದು ಸಣ್ಣ ಪದ್ಯ ನಂದು. ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವೆಂಬರ್ 1. ಮಾತಾಡಿಸ್ಬಿಟ್ಟು ಆಮೇಲೆ ನಮ್ಮನ್ನು ಮಾತಾಡುವ ಏನ್ ಮಾತಾಡ ಪದಗಳೇ ಇದ್ದಂಗ ಅವ್ರಿಗೆ. ಇವರ ಜೊತೆಗೆ ನಮ್ಮ ಬಾಯಲ್ಲಿ ಪದಗಳು ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಇದಕ್ಕೆ ಮುಂಚೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ವಿದ್ಯಾರ್ಥಿಗಳ ಪ್ರತಿಭೆ, ಆ ಪ್ರತಿಭೆಯನ್ನು ಓರೆ ಹಚ್ಚುವ ಪ್ರಾಂಶುಪಾಲರು, ಅಧ್ಯಾಪಕರು, ಮಾರ್ಗದರ್ಶಕರು, ಅವರ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಂಥರ ಇದು ಹೇಗಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ನನಗೆ. ಅಂದ್ರೆ ಮುಗ್ದೋಯ್ತಲ್ಲ ನಮ್ ಕಾಲೇಜ್ ಡೇಸ್, ಇಲ್ಲಿರ್ಲಿಲ್ವಲ್ಲ ನಾವು ಅಂತ ಒಂದು ರೀತಿಯ ಒಂದು ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು ಅಂತಂದ್ರೆ ಎಷ್ಟು ಅದ್ಭುತವಾದ ಒಂದು ಸ್ವಾಗತ, ಎಷ್ಟು ಅದ್ಭುತವಾದ ಕಾರ್ಯಕ್ರಮ, ಎಷ್ಟು ಅದ್ಭುತವಾದ ಹಾಡುಗಾರಿಕೆ, ಎಷ್ಟು ಅದ್ಭುತವಾದ ನೃತ್ಯ, ಎಲ್ಲನೂ ಬ್ಯಾಲೆನ್ಸ್ಡ್ ಅಂದ್ರೆ ಸಮವಾಗಿ ನಮಗೆ ಉಣಬಡಿಸಿದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡಿ ನಾನು ಗುಂಡೂರಾವ್ ಮಾತಾಡಿದ್ದು ಎಷ್ಟು ಸ್ವಾರಸ್ಯವಾಗಿತ್ತು ಅಂದ್ರೆ ಇನ್ನು ಕಿವಿಗೆ ಅದು ಇಂಪಾಗಿದೆ. ಸೊ ಅದನ್ನ ಹಾಳು ಮಾಡಕ್ಕೆ ನಾನು ಇಷ್ಟಪಡಲ್ಲ. ನಾನು ಹೇಳಲೇಬೇಕಾದ ಒಂದು ಮಾತೇನಂತಂದ್ರೆ, ಅದ್ಭುತವಾಗಿ ಯಕ್ಷಗಾನದ 2 ಹೆಣ್ಣು ಮಕ್ಕಳು ಎಷ್ಟು ಚಂದ ಡಾನ್ಸ್ ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ಹುಲಿ ವೇಷ ಹಾಕಿ ಒಂದು ಹಾಡನ್ನ ಪ್ರಸ್ತುತಪಡಿಸಿದ್ರು, ಒಂದು ನೃತ್ಯವನ್ನ ಪ್ರಸ್ತುತಪಡಿಸಿದ್ರು. ಯಾರೋ ಅಲ್ಲಿ ಸಿಂಹ ಅಂತ ಇದ್ರು, ಹಿಂದ್ಗಡೆ ಸಿಂಹ ಅಲ್ಲ ಕಟ್ಟಿರೋದು ಹುಲಿ. ಓಕೆ, ಇರ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಅಂತರ ತಂಡದಿಂದ ಒಂದು ಗಾಯನ ಇತ್ತು. ಆ ಅಂತರ ತಂಡದ ಪ್ರತಿಯೊಬ್ಬ ಸದಸ್ಯನಿಗೂ ಜೋರಾದ ಚಪ್ಪಾಳೆ. ಮುಖ್ಯವಾಗಿ ಒಂದು ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಾಸಂಸ್ಥೆ, RV ಬಹಳ ಹಳೆಯ ಸಂಸ್ಥೆ, ತುಂಬಾ ಪ್ರತಿಷ್ಠಿತವಾದ ಸಂಸ್ಥೆ. ಅವರು ಕನ್ನಡ ರಾಜ್ಯೋತ್ಸವವನ್ನ ಇವತ್ತು ಆಚರಿಸ್ತಾ ಇರೋದು ಸಂಯಮ ಹೆಸರಿನಲ್ಲಿ ತುಂಬಾ ಸಂತೋಷದ ವಿಷಯ. ಅನೇಕ ಆಯಾಮಗಳಲ್ಲಿ ಈಗಾಗಲೇ ಮಾತನಾಡಿದ್ದಾರೆ ವೇದಿಕೆ ಮೇಲೆ. ಒಂದು ಬೇರೆ ಆಂಗಲ್ ನಲ್ಲಿ, ಒಂದು ಬೇರೆ ದೃಷ್ಟಿಕೋನದಲ್ಲಿ ಒಂದು 5 ನಿಮಿಷ ಮಾತನಾಡಬಹುದು ಅಂತ ಅನ್ಕೊಳ್ತೀನಿ. ಅದೇನು ಅಂತ ಹೇಳಿದ್ರೆ, ದ ರಿಲೇಶನ್ಶಿಪ್ ಬಿಟ್ವೀನ್ ಲ್ಯಾಂಗ್ವೇಜ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದು ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿರೋರಿಗೆ ಹೆಚ್ಚು ಇವಾಗ ಹೇಳಿ ಸೂಕ್ತ ಅಂತಲ್ಲ, ಹೆಚ್ಚು ನಿಮ್ಮ ದಿನನಿತ್ಯದ ಕೆಲಸಕ್ಕೆ ಬೇಕಾದ್ದು. ಈಗ ಒಂದು ಪ್ರತೀತಿ ಇದೆ. ಏನಪ್ಪಾ ಅಂದ್ರೆ, ಕವನ, ನಾಟಕ, ಸಾಹಿತ್ಯ, ರಂಗಭೂಮಿ, ಕಲೆ
ಮತ್ತು ಸಿನಿಮಾ ಇನ್ಕ್ಲೂಡಿಂಗ್ ಟಿವಿ ಇತ್ಯಾದಿಗಳೆಲ್ಲ ಕನ್ನಡದಲ್ಲಿ ನಾವು ಹೇಳ್ಬೋದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಕನ್ನಡದಲ್ಲಿ ಹೇಳಕ್ಕಾಗಲ್ಲ ಅಂತ. ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಭಾವನೆ ಇದ್ರೆ ದಯವಿಟ್ಟು ಒಂದ್ಸತಿ ಕೈ ಮೇಲೆ ಮಾಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆರ್ ಇನ್ ಎನಿ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್. ಈ ಚಿತ್ರರಂಗದ ಕುಟುಂಬಗಳಲ್ಲಿ ನಾವು ನೋಡಿದ್ದೇವೆ, ಒಂದೇ ಕುಟುಂಬದಲ್ಲಿ ನಾಯಕ ಇರ್ತಾರೆ, ಒಂದೇ ಕುಟುಂಬದಲ್ಲಿ ನಾಯಕಿ ಇರ್ತಾರೆ, ಗಂಡ ಹೆಂಡತಿ. ಆದ್ರೆ ಈ ಕುಟುಂಬದಲ್ಲಿ ಹಾಸ್ಯ ನಾಯಕಿ, ಕಳ ನಾಯಕ, ಎಂಥ ಕಾಂಬಿನೇಷನ್ ಇರುತ್ತೆ. ಅವ್ರು ಅದು ಜೋರಾಗಿ ಬೇರೆ ಹೇಳಿದ್ರು, 30 ವರ್ಷ ಆಗಿದೆ ಮದುವೆ ಆಗಿ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಪಾಪ ಪಾಂಡು, ಸಿಲ್ಲಿನಲ್ಲಿ ವಯಸ್ಸಿಗೆ ಬಂದ್ಮೇಲೆ ಅನ್ಕೊಳ್ಳೋಣ, ಸಿಲ್ಲಿನಲ್ಲಿ ಪಾಪ ಪಾಂಡು ಎಂತೆಂಥ ಧಾರಾವಾಹಿ ರೀ. ಅದ್ರ ಜೊತೆಗೆ ನಮ್ಗೆ ಈ ಸಂಕ್ರಾಂತಿ ದೀಪಾವಳಿ ಬಂತು ಅಂದ್ರೆ ಬಹಳ ಖುಷಿ. ಯಾಕೆಂದ್ರೆ ಉದಯ ಟಿವಿನಲ್ಲಿ ಹರಟೆ ಕಾರ್ಯಕ್ರಮ ಬರೋದು, ನಮ್ಮ ಗುಂಡೂರಾಯ್ ಅದರಲ್ಲಿ ಇರೋರು, ಹಲವಾರು ಹಾಸ್ಯ ಬರಹಗಾರರು ಇರೋರು. ಎಲ್ಲಿ ಹೋಯ್ತು ಆ ಕಾಲ, ಎಲ್ಲಿ ಹೋಯ್ತು ಆ ಕಾಲ? ಹಾಸ್ಯ ಧಾರಾವಾಹಿಗಳೇ ಇಲ್ಲ. ಈಗೇನೋ ಗೋಪಾಲರವರು ಪುಟ್ಟಕ್ಕನ ಮಕ್ಕಳಲ್ಲಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಸ್ವಲ್ಪ ಖಳನಾಯಕನಿಂದ ಸ್ವಲ್ಪ ಒಳ್ಳೆ ರೋಲ್ಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಇಂತಹ ಗಣ್ಯರು ನಮ್ಮ ವಿದ್ಯಾಲಯಕ್ಕೆ ಬಂದು ನಮ್ಮೊಂದಿಗಿರೋದು. ನೀವೆಲ್ಲರೂ ಇಲ್ಲಿ ಸೌತ್ ಕರ್ನಾಟಕದವರು, ನಾನು ಅಲ್ಲಿ ಕೆಲವರು ನಮ್ಮ ಫ್ಯಾಕಲ್ಟಿ ಇದ್ದಾರೆ, ನಾವು ಮಾತ್ರ ನಾರ್ತ್ ಕರ್ನಾಟಕದವರು. ಹಾಗಾಗಿ ಸರ್ ಮಾತಾಡ್ಬೇಕಾಗಿದ್ದಾಗ ನಮ್ಮ ಬೀದರ್ ಭಾಷೆ ಬಗ್ಗೆ ಮಾತಾಡ್ತಿದ್ರು. ಸರಿ ಹೋಗ್ನು ಅಂತಂದ್ರೆ ಅವ್ನು ಸಾಕು ಹೋಗ್ನು ಅಂತ, ಹಾಗೆ ಉಳ್ಳಗಡ್ಡಿ ಅಂದ್ರೆ ಈರುಳ್ಳಿ. ಹಾಗಾಗಿ ಭಾಷೆ ಹರ್ ಕೋಸ್ ಮೇ ಪಾನಿ ಬದಲಿ, ಹರ್ ಕೋಸ್ ಮೇ ಭಾಷಾ ಬದಲಿ ಅಂತ ಹೇಳ್ತೀವಿ. ಪ್ರತಿಯೊಂದು ಮೈಲಿಗೆ ನೀರ್ ಚೇಂಜ್ ಆಗುತ್ತೆ, ಹಾಗೆ ಭಾಷೆನೂ ಚೇಂಜ್ ಆಗುತ್ತೆ. ಆಡಂತ ಶೈಲಿ ಇರಬಹುದು, ಆಡಂತ ಪದಗಳಿರಬಹುದು. ನೀವು ನಮ್ಮ ಭಾಷೆಯಲ್ಲಿ ನಾರ್ತ್ ಕರ್ನಾಟಕ ಬಂದ್ರೆ ನಮ್ಮ ಭಾಷೆಯಲ್ಲಿ ತಮಗೆ ಉರ್ದು, ಕನ್ನಡ, ಮರಾಠಿ, ತೆಲುಗು ಈ ಎಲ್ಲಾ ಭಾಷೆಗಳು ಕಾಣಿಸ್ಕೊಳ್ತಾವ್ರಿ. ಹಾಗಾಗಿ ನಮ್ಮ ಭಾಷೆ ಏನೈತಲ್ಲ, ನಾವು ಮಾತಾಡಿದ್ರೆ ನಿಮಗೆ ಸ್ಟ್ರೇಟ್ ಆಗಿ ಮುಟ್ಟುವಂತಿರುತ್ತೆ. ನಿಮಗೆ ಸುತ್ತಿ ಬಳಸಿ ಪಾಲಿಶ್ ಆದಂತ ಮಾತುಗಳು ನಮಗೆ ಬರೋದಿಲ್ಲ. ನೀವೆಲ್ಲರೂ ಇಲ್ಲಿ ಕುಂತಂತ ಪ್ರತಿಯೊಬ್ಬ ಗಣ್ಯರು ತುಂಬಾ ಸ್ಪಷ್ಟವಾಗಿ ಮೇಡಮ್ ಹೊಗಳ್ತಿದ್ರು ನಮ್ಮ ವಿದ್ಯಾರ್ಥಿ ಬಗ್ಗೆ. ಮೇಡಮ್ ನಮಗ್ ಬರಲ್ಲ ಆ ಭಾಷೆ, ನಮಗ್ ಬರಂತದ್ದು ಇದೇ ಭಾಷೆ. ನಮ್ಮ ಭಾಷೆಯಲ್ಲಿ ನಿಮ್ ಕನ್ನಡ 80% ಆದ್ರೆ 20% ಬೇರೆ ಭಾಷೆ ಇರುತ್ತೆ. ಎರಡನೇದು, ಈ ಕನ್ನಡ ಭಾಷೆ ಬೆಳೆಸ್ಬೇಕಂತ ತಿಳ್ಕೊಂಡು 2019ರಲ್ಲಿ ನಾವು ಭಾಲ್ಕಿಯಲ್ಲಿ ಸಿವಿಲ್ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದ್ವಿ ಸರ್. ನಮ್ಮ ಗಮನಕ್ಕೆ ಆಗಿನಾದ ಮುಖ್ಯಮಂತ್ರಿಗಳು ಎಲ್ಲರ ಕಡೆ ನಾವು ಸನ್ಮಾನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ. ಇಡೀ 208 ಕಾಲೇಜಲ್ಲಿ ಬರೀ 4 ಕಾಲೇಜವ್ರು ಮಾತ್ರ ಧೈರ್ಯ ಮಾಡಿ ಕನ್ನಡ ಪ್ರಾರಂಭ ಮಾಡಿದ್ವಿ. ಆದ್ರೆ ಕನ್ನಡ ಭಾಷೆಯಲ್ಲಿ ಓದುವಂತ ಹಂಬಲ, ಓದುವಂತ ಆಸೆ ಮಕ್ಕಳಲ್ಲಿ ಕಾಣದೇ ಇರೋದ್ರಿಂದ ಈ ವರ್ಷ ಅಲ್ಲಿ ನಿಲ್ಲಿಸಿದ್ದಾರೆ. ಬರುವಂತ ದಿನಗಳಲ್ಲಿ ಸಾಧ್ಯವಾದರೆ ನಾವು RVITM ಅಲ್ಲಿ ಕನ್ನಡದಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ವಿಭಾಗವನ್ನ ಪ್ರಾರಂಭ ಮಾಡಿ ಅದಕ್ಕೆ ಬೆಳೆಸೋಣ ಅಂತೇಳಿ ಪ್ರಯತ್ನ ಮಾಡೋಣ ಅಂತೇಳಿ ತಮ್ಮಲ್ಲಿ ಹೇಳಕ್ ಬಯಸ್ತೀನಿ. ಸರ್ ಹರೀಶ್ ಸರ್ ಹೇಳ್ತಿದ್ರು ಭಾಷೆ ಬುಕ್ಸ್ ಬಗ್ಗೆ ಹೇಳ್ತಿದ್ರು. ಸರ್ ನಾವು AICT ವತಿಯಿಂದ ಪ್ರತಿ ತಿಂಗಳು 8 ಲೆಟರ್ ಬರುತ್ತೆ ಎಲ್ಲ ಶಿಕ್ಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ. ಸಾಧ್ಯವಾದಷ್ಟು ಇರಂತ ಇಂಗ್ಲಿಷ್ ಅಲ್ಲಿ ಇರಂತ ಎಲ್ಲ ತುಂಬಾ ಸ್ಟ್ರೀಮ್ಸ್ ಇದೆ, ಎಲ್ಲ ಸ್ಟ್ರೀಮ್ಸ್ ಅನ್ನ ಬುಕ್ಸ್ ಅನ್ನ ಕನ್ನಡದಲ್ಲಿ ಅನುವಾದ ಮಾಡ್ರಿ ಅಂತ. ಹಾಗಾಗಿ ಅದು ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಸಂತೋಷದ ವಿಷಯ ತಮ್ಮ ಹತ್ರ ತಿಳಿಸ್ತಾ ಇದ್ದೀನಿ. ಆಂಕರಿಂಗ್ ಮಾಡ್ತಾವಲ್ಲ ರೂಪಶ್ರೀ ಮೇಡಮ್ ಮತ್ತೆ ಅವರು ಸಂಗಡದವರು, ನೀವು ಯಾವುದೇ ಒಂದು ಭಾಷೆಯನ್ನು ಕೊಟ್ರೆ ಇನ್ನೊಂದು ಭಾಷೆಯಲ್ಲಿ
ಕನ್ವರ್ಟ್ ಮಾಡ್ಕೊಡ್ತಾರೆ. ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಇನ್ನೊಂದು ಭಾಷೆಯಲ್ಲಿ. ಇರಂತ ಭಾಷೆಗಳು ರೈಟ್ ಮುಂದೆ ಬರಂತ ದಿನಗಳಲ್ಲಿ ನಾವೇ ಈ ಸಬ್ಜೆಕ್ಟ್ಸ್ ಅನ್ನು ಪಿಕಪ್ ಮಾಡಿಕೊಂಡು ರೈಟ್ ಈ ಸಬ್ಜೆಕ್ಟ್ಸ್ ಅನ್ನು ಒಂದೊಂದು ವಿಷಯಗಳನ್ನು ಪಿಕಪ್ ಮಾಡಿ ಕನ್ವರ್ಟ್ ಮಾಡಕ್ಕೆ ಮಾಡ್ತೀವಿ ಅಂತ ಹೇಳ್ತೀನಿ. ನಾವಿರೋದು ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್, ನಾವಿರೋದು ಇಂಜಿನಿಯರಿಂಗ್ ಅಲ್ಲಿ. ನಮ್ಮ ಕಾಲೇಜ್ ಹೆಸರಲ್ಲಿ ಮ್ಯಾನೇಜ್ಮೆಂಟ್ ಇದೆ, ಆದ್ರೆ ನಾವು ಯಾವುದೇ ತರ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಮ್ಮ ಕಾಲೇಜಲ್ಲಿ ಕಲ್ಸಲ್ಲ. ಬಟ್ ನಾವು ತಿಳಿದಂಗೆ ಸರ್, ನಮ್ಮ ಮಕ್ಕಳಲ್ಲಿ ಇರೋ ಪ್ರತಿಭೆಯನ್ನು ತಾವು ನೋಡಿದ್ರಿ, ನಮ್ಮಲ್ಲಿ ಇರಂತ ಶಿಸ್ತು ನೀವು ನೋಡಿದ್ರಿ. ಬರಂತ ದಿನಗಳಲ್ಲಿ ಕನ್ನಡನ್ನು ಉಳಿಸೋದು ಬೆಳೆಸೋದು ಮುಂದೆ ಹೋಗುದು ನಾವು ಜವಾಬ್ದಾರಿ ತಗೊಳ್ತೀವಿ. ಸಾಧ್ಯವಾದಷ್ಟು ನಮ್ಮ ಕಾಲೇಜಲ್ಲಿ ನಾವು ಬಳಸಿ ಪ್ರತಿ ವರ್ಷ ರೈಟ್ ಸೀಮಿತವಾಗದ ನೀವು ಹೇಳ್ದಂಗೆ ನವೆಂಬರ್ ಅಲ್ಲಿ ರೈಟ್ ಅದನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ತಿಳಿಸ್ತೀವಿ. ಬಿಟ್ಬಿಟ್ಟು ಬಂದ್ಬಿಟ್ಟ ನೀವು? ಯಾರ ಬಿಟ್ಬಿಟ್ಟು ಬಂದಿದ್ದು? ಬಿಟ್ಟು ಬಂದ್ರಲ್ಲ, ಸುಮ್ನಿರ್ಲ. ನೀನೊಂಥರ ಪೇಪರ್ ಇದ್ದ ಅಲ್ವಾ? ನನ್ ಬಿಟ್ರೆ ನಿಂಗೆ ಯಾರಲ್ಲ ಅವ್ರೆ? ನನಗೆ ಬಿಟ್ರೆ ನನ್ಗೆ ಏನ್ ನಿನ್ ಬಾಧೆ? ಅದು ಹೆಣ್ಮಕ್ಳು ಬೇರೆ ಬಂದವ್ರೆ. ಮದುವೆ ವಯಸ್ಸಾಯ್ತಿಲ್ಲ ನಿಂಗೆ? ನೋಡಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದಿರಿ. ಕಟಿಂಗ್ ಶಾಪಿಗೆ ಹೋಗಿ ಡೈಮಂಡ್ ಫೇಸ್ ವಾಶ್ ಬೇರೆ ಮಾಡ್ಕೊಂಡು ಸೂಪರ್ ಆಗಿ ಕಾಣಿಸ್ತಿಲ್ವಾ ನಾನು? ಕರ್ಕೊ ಬಂದಿದ್ದು ಅದೇ ಅನ್ಕೊಂಡೆ. ಬೆಳಗ್ಗೆ ಕಟ್ಟಲು 100-200 ಖಾಲಿ ಆದಂಗಿತ್ತು. ನೀನು ತ್ರಿಪುರ ಸುಂದರ ಕಂಡ. ನೀನ್ ನೋಡಕ್ಕೆ ಕೇಟು ರಿತಿಕ್ ರೋಷನ್ ಇದ್ದಂಗಿದ್ಯಾ ಕಂಡ, ಅಷ್ಟೇ ರಾಣಿ. ಆದ್ರೆ ನೀನು ನಾನೆಲ್ಲೇ ಹೋದ್ರು ನನ್ ಮನ್ಸಿನ ರಾಣಿ, ಅರ್ಥ ಮಾಡ್ಕೋ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಲೆಕ್ಷನ್ ದುಡ್ಡು ಬಡ್ಡಿ ಸಮೇತ ಬರ್ಲಿಲ್ಲಂದ್ರೆ ನಾನು ನೌಕರ ನೋಡ್ದೆ ಕಣ ನೀವು. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ. ವರವೆ ವರವೆ ರಾಮಾಯಣ ಕಥೆಯ ವರವೆ ಮುದನಿಂದ, ವರವೆ ವರವೆ ರಾಮಾಯಣ ಕಥೆಯ ವರವೆ ಮುದನಿಂದ. ಹಾಡಿ ಭಜಿಸಲಿಗೆ ಆಗಲಿ ಆನಂದ ಕೊಡುವಂತ ಕಥೆ, ವರವೆ ವರವೆ ರಾಮಾಯಣ ಕಥೆಯ ವರವೆ ಮುದನಿಂದ. ಶ್ರೀರಾಮನ ರಾಜನಾಗಿ ಶ್ರೀರಾಮಚಂದ್ರ ಮಹಾರಾಜ ಪೌರರೆಲ್ಲ ಅಬ್ಬಬ್ಬಾ, ಜಗತ್ತೇ ಶೂನ್ಯವಾದಂತಿದೆ ಈ ಬಿಳಿ ಮಂಜಿನ ಉಳಿನಿಂದ. ನೆಲವಿಲ್ಲ, ಮಾಡಿಲ್ಲ, ಹಿರಿಯ ಬಣ್ಣದಲ್ಲಿ ಪರಿಶುದ್ಧವಾದ ಕಲರದಂತಿದೆ. ಹೌದು ಸರ್, ಸೃಷ್ಟಿಯ ಭಾವವನ್ನು ಸೃಷ್ಟಿಸಿದ ಈ ಪ್ರಕೃತಿ ರಚಿತ ಕಲೆ. ಹೌದು, ಅದಿರಲಿ ತಮ್ಮ ಲಕ್ಷ್ಮಣನೆಯಲ್ಲಿ ಕಾಣುತ್ತಿಲ್ಲವಲ್ಲ? ಸೀತೆ ಇದೇ ಮಂಜಿನಲ್ಲಿ ಎಲ್ಲಾದರೂ ಕಳೆದು ಹೋದಾನೇನೋ ಅವನು. ಸಾಕು ಮಾಡಿ ನಿಮ್ಮ ಅಪಹಾಸ್ಯ. ಅವನೇನು ಚಿಕ್ಕ ಮಗುವೇನಲ್ಲ. ಸೀತೆ ಬಂದ ನೋಡು ಲಕ್ಷ್ಮಣ. ಇದೇನು ಮಂಜಿದ ಕಾಣೆ ಈ ನಿತ್ಯ ನನಗೆ ಪಂಚವಟಿಯ ದಾರಿಯು. ಓಹೋ, ನಾನು ಕಳೆದು ಹೋಗೋಣಲ್ಲ. ಹಾಗೆ ಹೇಳು ಲಕ್ಷ್ಮಣ, ನಿನ್ನ ಅಣ್ಣ ಶ್ರೀರಾಮನಿಗೆ ತಾಗುವಂತೆ. ಬುದ್ಧಿ ತಂದಿರುವೆನು ನಿಮಗೆ ನಮ್ಮ ಕಷ್ಟದ ಸಂಕೋಲೆಯನ್ನು. ಪೂಜ್ಯರೇ, ಏನಿದು ನಿಮ್ಮ ಒಗಟು? ಬಿಡಿಸಿ ಹೇಳಬಲ್ಲದಲ್ಲವೇ? ಅಯ್ಯ, ಏನಿದೆ ನಿಮ್ಮ ಕಷ್ಟದ ಸಂಕೋಲೆ? ರಕ್ಕಸರ ಹಿಟ್ಟೊಂದು ಬಂದು ನಮ್ಮ ದನ ಕರು ಹೆಣ್ಣ ಮಕ್ಕಳನ್ನು ಎಳೆದೊಯ್ದರು. ದಿನೇ ದಿನೇ ಕಾಡಿನಲ್ಲಿ ರಕ್ಕಸರ ಆರ್ಭಟವು ಮುಗಿಲು ಮುಟ್ಟುತ್ತಿದೆ.
ನಮ್ಮ ಹೆಣ್ಣು ಮಕ್ಕಳ ಪ್ರಾಣ ಮಾನವನ್ನು ನಿಮ್ಮ ಕೈಗೊಪ್ಪಿಸುತ್ತಿದ್ದೇನೆ. ಶ್ರೀರಾಮನ ಕರ್ತವ್ಯ. ಅಸುರರೇ ಆಗಲಿ ದುಷ್ಟ ರಕ್ಕಸರೇ ಆಗಲಿ ನನ್ನ ಬಿಲ್ಲಿಗೆ ಬೆಲೆ ತೆತ್ತಲೇಬೇಕು. ಪೂಜ್ಯರೇ, ಇಗೋ ವಚನ ಬಿಡುತ್ತಿದ್ದೇನೆ. ರಕ್ಕಸರ ಮೂಲವನ್ನು ಒಕ್ಕೊಯ್ಯುವೆ, ದುಷ್ಟ ರಕ್ಕಸರನ್ನು ಶಿಕ್ಷಿಸುವೆ. ನನ್ನ ನರನಾಡಿ ಕುಲಿಯುತ್ತಿದೆ, ರಕ್ಕಸರನ್ನೆತ್ತರು ಹರಿಸುವೆ. ನೀವು ನಿಶ್ಚಿಂತರಾಗಿ. ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ನಿಮ್ಮನ್ನು ಸದಾ ಕಾಯುವರು. ನೀವು ನಿಶ್ಚಿಂತೆಯಾಗಿ. ಭಯ ಪಡದಿರಿ ಲಕ್ಷ್ಮಣ. ಹಿರಿಯರನ್ನು ಅವರ ಆಶ್ರಮಕ್ಕೆ ಬಿಟ್ಟು ಬಾ. ಆಗಲಿ. ಕೆಲವು ಬುಡಕಟ್ಟಿನವರು ನರಮಾಂಸ ಭಕ್ಷಕರು ಎಂಬುದು ಸತ್ಯ. ಆದರೆ ಎಲ್ಲರೂ ಹಾಗಲ್ಲ. ಬಲಿ ಪ್ರಹ್ಲಾದನಂತವರು ಇರಲಿಲ್ಲವೇ? ಖಂಡಿತ ಇದ್ದರು. ಆದರೆ ಅವರು 10ರಲ್ಲಿ 1. ಕೆಟ್ಟವರಾಗಲು ಅದೆಷ್ಟು ಪ್ರಯತ್ನ ಪಡಬೇಕು. ಹೌದು ಸೀತೆ, ನೀನು ಹೇಳುವುದು ಸತ್ಯವೇ. ನಾವು ಇಲ್ಲಿಂದ ಅಯೋಧ್ಯೆಗೆ ಹಿಂತಿರುಗುವ ಮುನ್ನ ರಕ್ಕಸರ ಮಟ್ಟ ಹಾಕಿ ಶಾಂತಿಯನ್ನು ಕಾಪಾಡಬೇಕು. ಯಾರು ಹೆಸರು ಸುಂದರಾಂಗ? ಆ ಶ್ರೀರಾಮಚಂದ್ರನೇ ಇರಬೇಕು. ಅವನ ಜೊತೆಯಲ್ಲಿರುವಳು ಆ ತ್ರಿಪುರ ಸುಂದರಿ ಸೀತೆ. ಅವಳೇ ನನ್ನ ವೈರಿಯಾಗಿ ಕಾಣುತ್ತಿದ್ದಾಳೆ, ನನ್ನ ದಾರಿಗೆ ಅಡ್ಡ ಬರುತ್ತಿದ್ದಾಳೆ. ಆ ಸುಂದರ ಶ್ರೀರಾಮಚಂದ್ರ ನನ್ನ ಸರಿ. ಈ ವೇಷದಲ್ಲಿ ನಾನು ಅವನ ಮುಂದೆ ಹೋದರೆ ಅವನನ್ನು ಹೋಲಿಸಲು ಅಸಾಧ್ಯ. ಆಹಾ, ಬದಲಿಸುವೆ ನನ್ನ ವೇಷವನ್ನು, ನನ್ನ ಬಲೆಯಲ್ಲಿ ಬಿಡಿಸುವೆ ಶ್ರೀರಾಮಚಂದ್ರನನ್ನು. ಎಲೆ ಹೆಣ್ಣೆ, ಒಬ್ಬಂಟಿ ಬಂದೆಯೋ. ಈ ಕಗ್ಗತ್ತಿನ ಕಾಡಿನಲ್ಲಿ ಬೆಳದಿಂಗಳ ರೂಪವೇ ಆಗಿರುವ ನೀನು, ನಿನ್ನ ಹೆಸರೇನು? ಚಂದ್ರನಗಿ. ನನ್ನ ಮೈ ಯಾಕೋ ನಡುಗುತ್ತಿದೆ. ಚಂದ್ರನಗಿ? ನಿನ್ನ ಮೈ ಜ್ವರದಿಂದ ನಡುಗುತ್ತಿದೆ. ಇಗೋ ಇಲ್ಲಿ ಬಂದು ಕುಳಿತುಕೋ. ಒಬ್ಬಂಟಿ ಬಂದೆಯೋ, ರಕ್ಕಸರನ್ನು ಏನಾದರೂ ಕಂಡೆಯೋ? ಚಿಂತಿಸಬೇಡ, ರಕ್ಕಸರನ್ನು ಚೆಂಡಾಡಿದ ಶ್ರೀರಾಮಚಂದ್ರರು ಇಲ್ಲೇರುವರು. ಏನು, ಇವರು ರಕ್ಕಸರನ್ನು ಚೆಂಡಾಡಿದವರೇ? ಅವಲೇ ಚಿಂತಿಸದಿರು. ನನ್ನ ಬಾಣದ ಏಟಿಗೆ ಅದೆಷ್ಟು ರಕ್ಕಸರು ಇಹ ಲೋಕವನ್ನೇ ತ್ಯಜಿಸಿದರು. ಯಾವ ಕಾರ್ಯವಾಗಿ ಈ ಪಂಚವಟಿಗೆ ಬಂದಿರುವುದು? ನನ್ನಿಂದೇನಾದರೂ ಉಪಕಾರವಾಗಬೇಕಾಗಿದೆಯೇ? ಈ ದಕ್ಷಿಣ ಭಾಗದ ಅಧಿಪತಿ ಸುಂದರ ಚೆಲುವೆ ಚಂದ್ರನಹಿ ನಾನು. ಹೋ, 10 ತಲೆಯ ರಾವಣನ ತಂಗಿಯೋ ನೀನು? ಆಗಲಿ, ಇನ್ನೇನು ಕೆಲವೇ ದಿನಗಳಲ್ಲಿ ತ್ಯಜಿಸುವೆ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕೈಕ ರಾವಣ. ನಾನು ಸರ್ವಂತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡಗಳನ್ನು ಚಂಡಾಡಬಲ್ಲ ದಂಡು ದಾರಿಗಳಿಗೆ ಮೊಂಡನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ.
ತಾನೆ ಇಲ್ಲಂತಾಧಿಪತಿ ಮಾವನಿಗೇನು ಗೊತ್ತು ರಾವಣ, ಆನಂದದಿಂದ ನಿಲ್ಲಿಸಿಕೊಂಡಿದ್ದಕ್ಕೆ. ಮಾವ, ನೀನು ನನ್ನ ತಾಯಿ ಕೈಕಸಿಯ ಸಹೋದರನಲ್ಲವೇ? ನಿನ್ನನ್ನು ಮರೆಯಲಿಕ್ಕುಂಟು. ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಒಂದು ಹಂತಕ್ಕೆ ಈ ಬದುಕು ನಮ್ಮ ನಂಬಿಕೆಯನ್ನೇ ಸುಳ್ಳು ಮಾಡಿ ಪಾಠ ಕಲಿಸುತ್ತದೆ. ಎಚ್ಚೆತ್ತುಕೊಳ್ಳದವ ಮೂರ್ಖ ಅಷ್ಟ. ನೀನು ಹೇಳುವ ಗಂಭೀರ ವಿಷಯ ನನಗೆ ತಿಳಿಯುವುದು. ಅವಶ್ಯವೆನಿಸಿದರೆ ಸದಾ ಸಿದ್ಧ. ಏಕೆಂದರೆ ಲಂಕೆಯ ಹೊಪ್ಪಿನ ಗುಣವಿದೆ ನನಗೆ. ಏನಿದು ನಿನ್ನ ಅಪಹಾಸ್ಯ? ನೀನು ಕುಟೀರದಲ್ಲಿ ಕುಳಿತು ಅಲ್ಲಿ ಹಣ್ಣಿದೆ, ಇಲ್ಲಿ ನೀರಿದೆ, ಕುಡಿದು ಹೋಗಿ ಎಂದು ನನ್ನನ್ನು ಅವಮಾನಿಸುತ್ತಿರುವೆಯಾ? ನಿನ್ನನ್ನು ಶಪಿಸಿ ಬಿಡುವೆ. ಏನಾಯ್ತು ಜಟಾಯು? ಹೇಳು ಹೇಳು, ಯಾರೆಂದು ನಿಮ್ಮ ಈ ಸ್ಥಿತಿಯ ಕಾರಣ? ದುಷ್ಟ ರಕ್ಕಸ ಮಾತಾ ಜಾನಕಿಯನ್ನು ಎಳೆದೊಯ್ದನು ರಾಮ. ತಡೆಯಲು ಮುಂದಾದ ನನ್ನ ರೆಕ್ಕೆಗಳನ್ನೇ ಕತ್ತರಿಸಿದ ರಾಮ. ನನ್ನಿಂದ ಮಾತಾ ಜಾನಕಿಯನ್ನು ಕಾಪಾಡಲು ಆಗಲಿಲ್ಲ ರಾಮ. ಗಟ್ಟಿ ಬಂಗಾರಮ್ಮನಾಗಿ ಪ್ರಾರ್ಥನಾ ನಾಗೋಳ್, ಮಾದೇವನಾಗಿ ಅಂಶು, ಗಂಧರ್ವರಾಗಿ ರೋಹನ್ ಮತ್ತು ಪ್ರೇರಣಾ.